ಈ ಕೆಎಸ್ಆರ್ಟಿಸಿ ನಲ್ಲಿ ಒಂದು ಟ್ಯಾಗ್ ಲೈನ್ ಇದೆ ಬಸ್ ಹಿಂದೆ, ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ. ಆದ್ರೆ ಕೆಎಸ್ಆರ್ಟಿಸಿ ಅವರು ಮನುಷ್ಯರ ಮೇಲೂ ದಯೆ ತೋರಿಸಬೇಕು ಅಂತ ತುಂಬಾ ಹೇಳ್ತಾರೆ ಇತ್ತೀಚೆಗೆ. ಇದಾದ್ರೆ ಲೈಫ್ ಲಾಂಗ್ ಡ್ಯೂಟಿ ಇರುತ್ತೆ. ಸರ್, ನೀವು ಕೆಎಸ್ಆರ್ಟಿಸಿ ಜಾಯ್ನ್ ಆಗುವಾಗ ಅವಾಗ ಟ್ರ್ಯಾಕ್ ಎಲ್ಲ ಯಾವ ರೀತಿ ಇತ್ತು? ಮತ್ತೆ ಅಪ್ಪಲ್ಲಿ ಗಾಡಿ ಎದುರಿಸ್ಬಿಟ್ಟು ಮತ್ತೆ ಡೌನ್ ಅಲ್ಲಿ ಬಿಡಂಗಿಲ್ಲ, ಒಂಚೂರು ಡೌನ್, ಒಂದ್ ಸ್ವಲ್ಪ ಹಿಂದೆ ಬಿಡಂಗಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಮೀರ್ ಖಾನ್ ಅಂತ. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ನಾನ್ ಡ್ರೈವಿಂಗ್ ಫೀಲ್ಡ್ ಬಂದು ಆಕ್ಚುಲಿ ಒಂದು 22 ವರ್ಷ ಆಗಿದೆ. ಹಾ ಸರ್. ಅಂದ್ರೆ ಪ್ರೈವೇಟ್ ಅಲ್ಲಿ ಒಂದು 10-12 ವರ್ಷ ಡ್ಯೂಟಿ ಮಾಡಿದೀವಿ. ಹಾ. ಈ ಕೆಎಸ್ಆರ್ಟಿಸಿ ಬಂದು ಒಂದು 10 ವರ್ಷ 11 ವರ್ಷ ಆಗಿದೆ. ಕೆಎಸ್ಆರ್ಟಿಸಿ ಬಂದು ಕೆಎಸ್ಆರ್ಟಿಸಿ ಬರೋದಕ್ಕೂ ಮೊದಲು ಎಲ್ಲಿ ಡ್ರೈವ್ ಮಾಡ್ತಾ ಇದ್ರಿ? ಕೆಎಸ್ಆರ್ಟಿಸಿ ಬರೋಕ್ಕಿಂತ ಮುಂಚೆ ಸರ್ ನಾವು ಟ್ರಾವೆಲ್ಸ್ ಅಲ್ಲಿ ಇದ್ದು, ಮಾದೇಶ್ವರ ಟ್ರಾವೆಲ್ಸ್ ಅಲ್ಲಿ ಇದ್ದು, ಮತ್ತೆ ಭೂಮಿಕಾ ಟ್ರಾವೆಲ್ಸ್ ಅಲ್ಲಿ ನಾನು ಟೂರಿಸ್ಟ್ ಮಾಡ್ತಾ ಇದ್ದೆ. ಟೂರಿಸ್ಟ್ ಇಂದ ಹಂಗೆ ಬರ್ತಾ ಬರ್ತಾ ಆಂಧ್ರವೇ ಅಪ್ಲಿಕೇಶನ್ ಹಾಕ್ತೆ, ಇಂಟರ್ವ್ಯೂ ಬರ್ದು, ಟ್ರ್ಯಾಕ್ ಟ್ರೈನಿಂಗ್ ಆಯ್ತು, ಸೆಲೆಕ್ಷನ್ ಆಯ್ತು, ಕೆಎಸ್ಆರ್ಟಿಸಿ ಜಾಯ್ನ್ ಆಯ್ತು. ಈಗ ನೀವು ಟೂರಿಸ್ಟ್ ಗಾಡಿಗಳು ಓಡಿಸುವಾಗ ಯಾವ್ಯಾವ ರೂಟ್ ಹೋಗ್ತಾ ಇದ್ರಿ ಸರ್? ನಾವೆಲ್ಲ ಲಾಂಗೆ ಓಡಿರೋದು, ಶಬರಿಮಲೆ ಎಲ್ಲ ಔಟ್ ಆಫ್ ಸ್ಟೇಟ್. ಟೂರಿಸಂ ಅಂದ್ರೆ ಎಲ್ಲಾ ಕಡೆ ಔಟ್ ಆಫ್ ಸ್ಟೇಟ್ ನಾವು ಓಡಿರೋದು ಜಾಸ್ತಿ. ಅಂದ್ರೆ ಎಲ್ಲಾ ಕಡೆ ಬಾಂಬೆ, ಶಬರಿಮಲೆ ಎಲ್ಲ ಹೊರಗಡೆ ಎಲ್ಲ ಹೋಗಿದ್ದೀವಿ. ಎಲ್ಲ ಟೂರಿಸಂ ಅಲ್ಲಿ ಎಲ್ಲ ಅನುಭವ ಆಯ್ತು. ಸರ್, ಈಗ ನಿಮ್ಗೆ ಪ್ರೈವೇಟ್ ಅಲ್ಲಿ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಕೆಎಸ್ಆರ್ಟಿಸಿ ಕೂಡ ಒಂದು ಮೋರ್ ದನ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಸರ್. ಸೊ ನಿಮ್ಗೆ ಯಾವ ಡ್ಯೂಟಿ ಬೆಸ್ಟ್ ಅನ್ಸುತ್ತೆ ಸರ್? ಸರ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅದ್ರಲ್ಲಿ ಲೈಫ್ ಇಲ್ಲ ಪ್ರೈವೇಟ್ ಅಲ್ಲಿ. ಅಂದ್ರೆ ಬಾಡಿಗೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅಂದ್ರೆ ಒಂದೊಂದು ತಿಂಗಳು ಗಾಡಿ ಓಡುತ್ತೆ, ಒಂದ್ 15 ದಿವಸ ಬಾಡಿಗೆನೇ ಇರಲ್ಲ, ಆ ಟೈಮಲ್ಲಿ ಡ್ಯೂಟಿ ಇಲ್ಲ. ಇದಾದ್ರೆ ಲೈಫ್ ಲಾಂಗ್ ಡ್ಯೂಟಿ ಇರುತ್ತೆ, ಪರ್ಮನೆಂಟ್. ನಾವು ಆಕ್ಚುಲಿ ನಾವು ರಜಾ ಹಾಕೋತೀವಿ ಅಷ್ಟೇ ಹೊರತು ಇದಕ್ಕೆ ನಮಗೆ ರಜಾ ಇಲ್ಲ. ನಾವು ನಮ್ಮ ವ್ಯಕ್ತಿಗೆ ರಜಾ ಹಾಕೋಬಹುದು ಹೊರತು ಇದ್ರಲ್ಲಂತೂ ನಮ್ಗೆ 24 ಅವರ್ಸ್ ಮಂತ್ಲಿ ಈ 30 ದಿನಾನು ಡ್ಯೂಟಿ ಇರುತ್ತೆ. ಅದ್ರಲ್ಲಿ ನಮ್ಗೆ ಒಂದ್ ತಿಂಗಳಲ್ಲಿ ಒಂದ್ 5 ದಿನ ರಜಾ ಸಿಗುತ್ತೆ, ವೀಕ್ಲಿ ಆಫ್ ಅಂತ. ಒಂದು CL ಅಂತ ಒಂದು ರಜಾ ಸಿಗುತ್ತೆ. ತಿಂಗಳ ಒಂದ್ 5 ನಮ್ಮ ಅಂತ ರಜಾ ಹಾಕೋಬಹುದು ಸರ್. ಅದಕ್ಕೆ ಅಂತ ಹೋಲಿಸ್ಕೊಂಡ್ರೆ ಫ್ರೆಂಡ್ಸ್ ಇದು ಬೆಸ್ಟ್ ಸರ್. ಕೆಎಸ್ಆರ್ಟಿಸಿಲಿ ಯಾವಾಗ ಹೋದ್ರು ಡ್ಯೂಟಿ, ಸಂಬಳ, ನಾವು ಡ್ಯೂಟಿ ಹೆಂಗ್ ಮಾಡಿದ್ರೆ ಸಂಬಳ ಸಿಗುತ್ತೆ ಸರ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಪ್ರೈವೇಟ್ ಹೋಲಿಸ್ಕೊಂಡ್ರೆ ಕೆಎಸ್ಆರ್ಟಿಸಿ ಬೆಸ್ಟ್ ಸರ್. ಈಗ ಪ್ರೈವೇಟ್ಗೂ ಮತ್ತೆ ಗವರ್ನಮೆಂಟ್ ಅಲ್ಲಿ ಸ್ಯಾಲರಿ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಪ್ರೈವೇಟ್ ಅಲ್ಲಿ ಅದು ಒಂದೊಂದು ಜಾಗದಲ್ಲಿ ಟ್ರಿಪ್ ಅವೇಜ್ ಇರುತ್ತೆ. ಒಂದು ಟ್ರಿಪ್ ಹಿಂಗ್ ಹೋಗಿ ಬಂದ್ರೆ ಇಷ್ಟು ಅಂತ ಸಂಬಳ ಇರುತ್ತೆ. ಅಂದ್ರೆ ಅದ್ರಲ್ಲಿ ಕಡಿಮೆನೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅದಕ್ಕಿಂತ ಇದು ಬೆಸ್ಟ್. ಇದು ಲೈಫು ಯಾವಾಗ್ಲೂ ಇದು ನಾವು ಡ್ಯೂಟಿ ಮಾಡ್ತಾ ಇದ್ರೆ ನಮಗ್ ಸಂಬಳ ಬರ್ತಾ ಇರ್ತದೆ. ಮತ್ತೆ ಪ್ರೈವೇಟ್ ಅಲ್ಲಿ ಹಂಗಲ್ಲ, ಒಂದ್ 15 ದಿವಸ ಗಾಡಿ ಓಡಿದ್ರೆ ಸೀಸನಲ್ ಗಾಡಿ ಓಡುತ್ತೆ, ಅನ್ಸೀಸನಲ್ ನಿಂತ್ಕೊಳ್ಳುತ್ತೆ, ಆಗೆಲ್ಲ ಕಷ್ಟನೇ. ಅದಕ್ಕಿಂತ ಇದು ಬೆಸ್ಟ್ ಸರ್, ಕೆಎಸ್ಆರ್ಟಿಸಿ. ಓಕೆ ಸರ್, ನೀವು ಕೆಎಸ್ಆರ್ಟಿಸಿ ಜಾಯ್ನ್ ಆಗುವಾಗ ಅವಾಗ ಟ್ರ್ಯಾಕ್ ಎಲ್ಲ ಯಾವ ರೀತಿ ಇತ್ತು? ಟ್ರ್ಯಾಕ್ ಎಲ್ಲ ಅಲ್ಲಿ 50 ಮಾರ್ಕ್ಸ್ಗೆ ಟ್ರ್ಯಾಕ್ ಇತ್ತು ಸರ್. ಅಂದ್ರೆ ಈ ಗಾಡಿ ಎಷ್ಟಿದೆ ಬಸ್ಸು, ಅದಕ್ಕೆ ಅರ್ಧ ಅಡಿ ಪೋಲ್ ಇರುತ್ತೆ. ಆ ಪೋಲ್ ಒಳಗಡೆ ನಾವು ಸೆಕೆಂಡ್ಸ್ ಇಷ್ಟು ನಿಮಿಷದಲ್ಲಿ ಆ ಎಲ್ ಶೇಪ್ ಇರುತ್ತೆ, ಎಸ್ ಶೇಪ್ ಇರುತ್ತೆ, ಮತ್ತೆ 8 ಇರುತ್ತೆ. ಅವೆಲ್ಲ ರಿವರ್ಸ್ ಹೊಡಿಬೇಕು, ಫ್ರಂಟ್ ಹೊಡಿಬೇಕು, ಅದ್ರಲ್ಲೆಲ್ಲ ಮಾರ್ಕ್ಸ್ ಇರುತ್ತೆ ಸರ್. ಮತ್ತೆ ಒಂದ್ 5 ಮಾರ್ಕ್ಸ್ಗೆ ಕ್ವಶನ್ ಆನ್ಸರ್ ಇರುತ್ತೆ. ಅಂದ್ರೆ ಇದ್ರ ಬಗ್ಗೆನೆ, ಗಾಡಿ ಬಗ್ಗೆ, ವೆಹಿಕಲ್ ಬಗ್ಗೆನೆ, ವಾಹನದ ಬಗ್ಗೆನೆ ಅದು ಒಂದ್ ಸ್ವಲ್ಪ ಕ್ವಶನ್ ಆನ್ಸರ್ ಇರುತ್ತೆ. ಅದು ಅರ್ಧ ಮಾರ್ಕ್ಸ್ ಇರುತ್ತೆ. ಇನ್ನೆಲ್ಲ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಎಲ್ಲ ಎಸ್, ಎಲ್ಲು, ಮತ್ತೆ ಅಪ್ಪಲ್ಲಿ ಗಾಡಿ ಎದುರಿಸ್ಬಿಟ್ಟು ಮತ್ತೆ ಡೌನ್ ಅಲ್ಲಿ ಬಿಡಂಗಿಲ್ಲ, ಒಂಚೂರು ಡೌನ್, ಒಂದ್ ಸ್ವಲ್ಪ ಹಿಂದೆ ಬಿಡಂಗಿಲ್ಲ. ಅವೆಲ್ಲ ಪಾಸ್ ಮಾಡಿ ಎಲ್ಲ ಇದಾದ್ರೆ ಸೆಲೆಕ್ಷನ್ ಆಗ್ತಾರೆ. ಮತ್ತೆ ಸೆಲೆಕ್ಷನ್ ಆದ್ಮೇಲೆ ಟ್ರೈನಿಂಗು, 1 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ರು ನಮ್ಗೆ. ಚಿಕ್ಕಮಂಗ್ಳೂರಲ್ಲಿ ಟ್ರೈನಿಂಗ್ ಇತ್ತು, ಟ್ರೈನಿಂಗ್ ಮಾಡ್ದು. ಅಲ್ಲಿಂದ ಫಸ್ಟ್ ಸೆಲೆಕ್ಷನ್ ಆಗಿದ್ದು ನಮ್ದು ಮಡಿಕೇರಿ ಡಿಪೋ ಅಲ್ಲಿ 7 ವರ್ಷ ಡ್ಯೂಟಿ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಈಗ KNR ಡಿಪೋಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವಾಗ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಈ ಕೆಎಸ್ಆರ್ಟಿಸಿ ನಲ್ಲಿ ಒಂದು ಟ್ಯಾಗ್ ಲೈನ್ ಇದೆ ಬಸ್ ಹಿಂದೆ, ಪ್ರಾಣಿಗಳ ಮೇಲೆ ದಯೆ ಇರ್ಲಿ ಅಂತ. ಆದ್ರೆ ಕೆಎಸ್ಆರ್ಟಿಸಿ ಅವರು ಮನುಷ್ಯರ ಮೇಲೂ ದಯೆ ತೋರಿಸಬೇಕು ಅಂತ ತುಂಬಾ ಹೇಳ್ತಾರೆ ಇತ್ತೀಚೆಗೆ. ಸರ್, ಯಾಕೆ? ಅಂದ್ರೆ ಅವ್ರಿಗೆ ಅಲ್ಲಿ ನಿಂತ್ಕೊಂಡ್ ಹೇಳಕ್ಕಿಂತ ಇಲ್ಲಿ ಬಂದ್ ಕೂತ್ಕೊಂಡ್ ಹೇಳ್ಬೇಕದು. ಇಲ್ಲಿ ಬಂದು ಕೂತ್ಕೊಂಡಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ಬೈಕ್ನವ್ರು ಬರ್ತಾರೆ, ಸಡನ್ ಆಗಿ ಒಂದೇ ಸಲ ಹೋಯ್ತಾರೆ, ಲೆಫ್ಟ್ ರೈಟ್ ಹೇಳ್ಬಿಡ್ತಾರೆ. ನಾವು ಟಾಪ್ ಗೇರ್ ಅಲ್ಲಿ ಇರ್ತೀವಿ, ಈಗ 60 ಸ್ಪೀಡ್ ಅಲ್ಲಿ ಇರ್ತೀವಿ. ಸಡನ್ ಆಗಿ ಬ್ರೇಕ್ ಹೊಡೆದು ಇದ್ ಮಾಡ್ಬೇಕಂದ್ರೆ ನಾವು ಸೆಕೆಂಡ್ ಗೇರ್ ಹೇಳ್ಕೋಬೇಕು. ಅಲ್ಲಿಂದ ಮೂವ್ ಮಾಡ್ಬೇಕು. ಈಗ ನಮ್ಗೆ ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಅಲ್ಲಿ ನಾವು ರೀಚ್ ಮಾಡ್ಬೇಕು. ಅಂದ್ರೆ ಈಗ ಸ್ಪೀಡ್ ಲಿಮಿಟ್ ಇರೋದ್ರೆ ಇದು 65.
ಗೌರ್ಮೆಂಟ್ ಸ್ಪೀಡ್ ಲಿಮಿಟ್ ಇರೋದು 65-70 ಒಳಗಡೆ ಗಾಡಿ ಹೋಗುತ್ತೆ. ಅದ್ರ ಮೇಲಂತೂ ಗಾಡಿ ಓಡ್ಸಕ್ ಆಗಲ್ಲ. ಇದು ಅವ್ರೇನ್ ಹೇಳ್ತಾರೆ ಪ್ರಾಣಿಗಳ ಮೇಲೆ ದಯ ಇದೆ, ಮನುಷ್ಯರ ಮೇಲೆ ಇಲ್ಲ ಅಂತ. ಅದಕ್ಕೆ ಅಲ್ಲಿಂದ ಅಲ್ಲಿ ಹೇಳಕ್ಕಿಂತ ಇಲ್ಲಿ ಬಂದು ಕೂತ್ಕೊಂಡು ಹೇಳಿದ್ರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಸರ್. ಸರ್ ನಿಮ್ಗೆ KSRTC ನಲ್ಲಿ ಟೈಮಿಂಗ್ಸ್ ಎಲ್ಲ ಯಾವ ರೀತಿ ಇರುತ್ತೆ? ಸರ್ ಆಕ್ಚುಲಿ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಅಂದ್ರೆ ಒಂದೊಂದು ರೂಟಿಗೆ ಒಂದೊಂದ್ ತರ ಟೈಮಿಂಗ್ಸ್ ಇದೆ. ಅದು ಅಂದ್ರೆ ನಮ್ದು ಈಗ ಡಿಕಂಸಿ ಇರೋದು, ನಾನು ಓಡೋದೇ ಚಾಲಕ ನಿರ್ವಾಹಕ ಒಬ್ನೇ. ನಂದು ನಾನ್ ಸ್ಟಾಪ್ ಗಾಡಿ ಸರ್. ಅದ್ರಲ್ಲಿ ನಾನು ಈಗ KNGರಿಂದ ಬೆಳಿಗ್ಗೆ 8 ಗಂಟೆಗೆ ಹೊರಟ್ರೆ ಮೈಸೂರು ಬರ್ತೀನಿ ನಾನ್ ಸ್ಟಾಪ್. ಅಲ್ಲಿಂದ ಬೆಂಗಳೂರು ಹೋಗಿ ಮತ್ತೆ ಮೈಸೂರು ಬಂದು KNG ಹೋಗ್ತೀನಿ ಸರ್. ನಂದು 8 ಅವರ್ ಡ್ಯೂಟಿ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಏನಾದ್ರು ನಮ್ದು ಕಿಲೋಮೀಟರ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ OT ಸಿಗುತ್ತೆ ಸರ್. OT ಅಂದ್ರೆ ಒಂದು ಇಷ್ಟು ಒಂದು ಕಿಲೋಮೀಟರ್ಗೆ ಬಾಲ್ ಡ್ಯೂಟಿಗೆ ಒಂಥರ OT ಇರುತ್ತೆ. ಮತ್ತೆ ರಿಟರ್ನ್ ಡ್ಯೂಟಿ ಅವ್ರಿಗೆ ಒಂಥರ OT ಇರುತ್ತೆ. ಈಗ ನಾನು 410 ಕಿಲೋಮೀಟರ್ ಒಂದು ಡ್ಯೂಟಿ ಇರೋದು, ನನ್ಗೆ 1.25 ಗಂಟೆ 1.5 ಗಂಟೆ OT ಸಿಗುತ್ತೆ ಸರ್ ಎಕ್ಸ್ಟ್ರಾ. ಬರೀ KNG ಹೋಗಿ ಬೆಂಗಳೂರು ಹೋಗಿ ಬರ್ತೀನಿ ಅಂದ್ರೆ ಅವತ್ತು ಒಂದಿನ ಡ್ಯೂಟಿ ಕ್ಲೋಸ್ ಆಗುತ್ತೆ. 380 ಕಿಲೋಮೀಟರ್ ಆಗುತ್ತೆ ಸರ್ ನಂದು. ಈಗ ನೀವು ಎಕ್ಸ್ಟ್ರಾ ಏನಾದ್ರು ಕಿಲೋಮೀಟರ್ ಓಡಿಸಿದ್ರೆ ಅದಕ್ಕೆ OT ಸಿಗುತ್ತೆ ಸರ್. ಎಷ್ಟು ಬರುತ್ತೆ ಸರ್ ಕಿಲೋಮೀಟರ್ ವೈಸ್ ಅಲ್ಲಿ? ಅದು ಕಿಲೋಮೀಟರ್ ವೈಸ್ ಅಲ್ಲಿ ಬರಲ್ಲ, ಗಂಟೆ ಲೆಕ್ಕ ಬರುತ್ತೆ ಸರ್. 1 ಅವರ್ಗೆ ಅಂದ್ರೆ ಅವರು ಮೆನ್ಷನ್ ಮಾಡಿರ್ತಾರೆ. ನಮ್ಗೆ ಒಂದ್ ಗಂಟೆಗೆ 250-270 ಸಿಗುತ್ತೆ 1 ಅವರ್ಗೆ. 1 ಅವರ್ಗೆ ಆಲ್ಮೋಸ್ಟ್ ಪ್ರತಿದಿನ ನಿಮ್ಗೆ OT ಸಿಗುತ್ತೆ ಸರ್? ಆಲ್ಮೋಸ್ಟ್ ನಮ್ಗೆ ಈಗ 410 ಕಿಲೋಮೀಟರ್ ಒಂದು ಗಾಡಿ ಇದು ಇರೋದು, ಶೆಡ್ಯೂಲ್ ಇರೋದು ಇದು. ನಮ್ಗೆ 1.25 ಗಂಟೆ OT ಸಿಗುತ್ತೆ ಸರ್ ಪರ್ ಡೇ. ಪರ್ ಡೇ. ಅಂದ್ರೆ ಏನಾದ್ರು ಲೇಟ್ ಆಗಿ ಗಾಡಿ ಏನಾದ್ರು ಕೆಲಸ ಇದ್ದು ಏನಾದ್ರು ಲೇಟ್ ಆದಾಗ ನಾವು ಓನ್ಲಿ ಬರೀ ಒಂದು 380 ಕಿಲೋಮೀಟರ್ ಮಾಡ್ಕೊಂಡ್ ಬರ್ತೀವಿ. ಅವತ್ತು ಒಂದಿನ ಡ್ಯೂಟಿ ಆಗುತ್ತೆ. ಪ್ಯಾಸೆಂಜರ್ ಬಿಹೇವಿಯರ್ ಎಲ್ಲ ಯಾವ ರೀತಿ ಇರುತ್ತೆ ನಿಮ್ ಜೊತೆ? ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಹೇವ್ ಅಂದ್ರೆ ಒಬ್ರು ಒಳ್ಳೆಯವರು ಇರ್ತಾರೆ, ಒಬ್ರು ಕೆಟ್ಟವರು ಇರ್ತಾರೆ. ಎಲ್ಲರಿಗೂ ಅನುಸರಿಸ್ಕೊಂಡೆ ನಾವು ಡ್ಯೂಟಿ ಮಾಡ್ಲೇಬೇಕು. ಈಗ ಒಬ್ರು ಚೇಂಜ್ ಇರಲ್ಲ, ಚೇಂಜ್ ಕೊಡಿ ಸರ್ ಅಂದ್ರೆ ಇಲ್ಲಾಕಂದ್ರೆ ಆ ತರಾನು ಮಾತಾಡ್ತಾರೆ, ಬಿಹೇವ್ ಮಾಡ್ತಾರೆ. ಒಬ್ರು ಒಳ್ಳೆಯವರು ಇರ್ತಾರೆ, ಸರ್ ಬಿಡಿ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ. ಮತ್ತೆ ಚೇಂಜ್ ಅವ್ರಿಗೆ ಇಸ್ಕೊಡೋ ಬೇರೆ ಹತ್ರ ನಮ್ಮ ಹತ್ರ ಇರಲ್ಲ. ಅಲ್ಲಿ ಇಸ್ಕೊಡೋ ಗಂಟ್ಲು ಅವರು ತಾಳ್ಮೇಲೆ ಇರಲ್ಲ. ಅವರು ಒಬ್ಬೊಬ್ರು ಏಕವಚನದಲ್ಲೂ ಮಾತಾಡ್ತಾರೆ, ಒಬ್ಬೊಬ್ರು ಜೋರಾಗಿ ಮಾತಾಡ್ತಾರೆ, ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ. ಅನ್ಸರ್ಸ್ಕೊಂಡು ಹೆಂಗೋ ಡ್ಯೂಟಿ ಮಾಡ್ಲೇಬೇಕು ಸರ್ ನಾವು. ಈ KSRTC ಆದ್ಮೇಲೆ ಈಗ ಎಲ್ಲಾರು ಒಂದೇ ತರ ಇಲ್ಲ ಅಂತ ನಮ್ಗೆ ಗೊತ್ತು. ಒಂದು 50 ಸೀಟ್ 10 ತರ 50 ಸೀಟ್ ಇಳಿತಾರೆ. ಅದ್ರಲ್ಲೂ 5 ತರ, ಈಗ 5 ಬೆಳ್ಳು ಒಂದೇ ಸಮ ಇಲ್ಲ. ಆದ್ರೂ ನಾವು ಅನ್ಸರ್ಸ್ಕೊಂಡು ನಾವು ಡ್ಯೂಟಿ ಮಾಡ್ಲೇಬೇಕು. ಸರ್ ಈಗ ನಿಮ್ ಬಸ್ಗೆ ಡೈಲಿ ಪ್ಯಾಸೆಂಜರ್ ಎಲ್ಲ ಪಿಕಪ್ ಆಗ್ತಾರಾ? ಸರ್ ಆಗ್ತಾರೆ, ಏನ್ ತೊಂದ್ರೆ ಏನಿಲ್ಲ. ಫುಲ್ ಕೆಪಾಸಿಟಿ ಆಗಿತ್ತು. ಈಗ ಶಕ್ತಿ ಯೋಜನೆ ಬಂದಾಗ್ಲಿಂದ ಎಲ್ಲ ಲೇಡೀಸ್ ಎಲ್ಲ ಜಾಸ್ತಿ ಅವರೇ ಓಡಾಡ್ತಾ ಇರೋದು. ಆದ್ರೂ ಗಾಡಿ ನಮ್ಗೆ ಪಿಕಪ್ ಆಗುತ್ತೆ, ಏನ್ ತೊಂದ್ರೆ ಏನಿಲ್ಲ. ಖಾಲಿ ಏನ್ ಓಡಾಡಲ್ಲ ಸರ್. ಅಂದ್ರೆ ಇಷ್ಟು ಜನ ಹತ್ತಿಸ್ಕೊಂಡ್ರೆ ಎಂಟ್ರಿ ನಮ್ಗೆ ಇರೋದು. ಎಂಟ್ರಿ ಒಂದ್ 30 ಸೀಟ್ ಮೇಲೆ ಇದ್ರೆ ಎಂಟ್ರಿ ಆಗಿ ಬರ್ತಾರೆ. ನಮ್ಗೆ ಈ ಆಸ್ಟ್ರೇಲಿಯಾ ನಾನ್ ಸ್ಟಾಪ್ ಎಲ್ಲ ಗಾಡಿ ಕೆಪಾಸಿಟಿನೇ ಆಗೋದು. ಯಾವತ್ತೂ ನಾವು ಖಾಲಿ ಹೋಗಿಲ್ಲ. ಈಗೇನ ಜನಸಂಪರ್ಕ ಜಾಸ್ತಿ ಇದೆ. ಈಗ ಹಬ್ಬ ಹುಣ್ಣಿಮೆ ಅವು ಇವು ಬಂದಾಗ ಜಾಸ್ತಿ ಗಾಡಿಗಳಿಗೆ ಫುಲ್ ಸ್ಟ್ಯಾಂಡಿಂಗ್. ಈಗ ಬರೋನಾಗ ಸ್ಟ್ಯಾಂಡಿಂಗು ಬಂದವು. ನಾವು ಒಂದು 5-6 ಸೀಟ್ ಸ್ಟ್ಯಾಂಡಿಂಗ್ ಹಾಕೊಂಡ್ಬಂದು ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದಾರೆ. ಏನ್ ತೊಂದ್ರೆ ಇಲ್ಲ, ಗಾಡಿ ಕೆಪಾಸಿಟಿ ಫುಲ್ ಆಗುತ್ತೆ.